ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯವರೇ, ಮಕರ ರಾಶಿಯವರ ಜೀವನದಲ್ಲಿ ದೇವರು ಕೆಲಸ ಮಾಡುವ ರೀತಿ ತುಂಬ ಮೌನ. ದೊಡ್ಡ ಘೋಷಣೆಗಳು ಇಲ್ಲ, ಭಾರಿ ಅಲೌಕಿಕ ಘಟನೆಗಳಿಲ್ಲ. ಆದರೆ ಒಂದು ದಿನ ಹಿಂದಿರುಗಿ ನೋಡಿದಾಗ ಇದು ಹೇಗೆ ಸಾಧ್ಯವಾಯಿತು ಅನ್ನೋ ಅಚ್ಚರಿ ಮಾತ್ರ ಉಳಿಯುತ್ತೆ. ನೀವು ಶಬ್ದವಿಲ್ಲದೆ ದುಡಿಯುವವರು. ನಿಮ್ಮ ಶ್ರಮವನ್ನು ಎಲ್ಲರ ಮುಂದೆ ಪ್ರದರ್ಶಿಸುವ ಅಭ್ಯಾಸ ನಿಮಗೆ ಇಲ್ಲ. ಆದರೆ ದೇವರು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಲೆಕ್ಕದಲ್ಲಿಟ್ಟಿದ್ದಾರೆ. ಈಗ ಫೆಬ್ರವರಿ ತಿಂಗಳಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಆ ಲೆಕ್ಕದ ಫಲಿತಾಂಶ ಬರೋದಕ್ಕೆ ಶುರುವಾಗುತ್ತೆ. ಇಷ್ಟು ದಿನಗಳ ಕಾಲ ಮಕರ ರಾಶಿಯವರು ಹೊಣೆಗಾರಿಕೆಗಳ ಭಾರವನ್ನು ಒಬ್ಬರೇ ಹೊತ್ತು ಸಾಗಿದ್ದಾರೆ. ಕುಟುಂಬ, ಕೆಲಸ, ಹಣಕಾಸು, ಸಮಾಜ ಎಲ್ಲವೂ ನಿಮ್ಮ ಮೇಲೆ ಅವಲಂಬಿತವಾಗಿತ್ತು. ನೀನೇ ನೋಡ್ಕೊಳ್ಬೇಕು ಅನ್ನೋ ಒತ್ತಡ ನಿಮಗೆ ಹೊಸದೇನಲ್ಲ. ಆದರೆ ನಿಮ್ಮ ಈ ಮೌನ ಶ್ರಮವನ್ನು ಕೆಲವರು ಸಹಜ ಅಂತ ಅಂದ್ಕೊಂಡಿದ್ರು. ಕೆಲವರು ನಿಮ್ಮ ತಾಳ್ಮೆಯನ್ನು ದುರ್ಬಲತೆ ಅಂತ ಭಾವಿಸಿದರು. ಆದರೆ ದೇವರು ಮಕರ ರಾಶಿಯವರನ್ನು ಯಾವತ್ತೂ ಕೊನೆಯವರೆಗೂ ಕೂಡ ಪರೀಕ್ಷಿಸಿ ನಂತರವೇ ಬಹುಮಾನ ನೀಡ್ತಾರೆ. ಆ ಸಮಯ ಈಗ ಹತ್ತಿರ ಆಗ್ತಾ ಇದೆ. ಫೆಬ್ರವರಿ ತಿಂಗಳಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಒಂದು ಗಟ್ಟಿ ತಿರುವು ಅನ್ನೋದು ಬರುತ್ತೆ. ಇದು ಏಕಾಏಕಿ ಬರುವ ಅದೃಷ್ಟವಲ್ಲ. ಇಷ್ಟು ದಿನ ತೆಗೆದುಕೊಂಡ ಸರಿ ನಿರ್ಧಾರಗಳ, ಬಿಟ್ಟುಕೊಟ್ಟ ಆಸೆಗಳ, ಸಹಿಸಿಕೊಂಡ ನೋವಿನ ಫಲ. ಕೆಲವರು ನಿಮ್ಮ ಜೀವನದಿಂದ ನಿಧಾನವಾಗಿ ದೂರ ಆಗ್ತಾರೆ. ಅದು ನಿಮ್ಮ ತಪ್ಪಿನಿಂದ ಅಲ್ಲ, ನಿಮ್ಮ ಬೆಳವಣಿಗೆಯನ್ನು ತಾಳಲಾಗದ ಸಹಜ ಪ್ರತಿಕ್ರಿಯೆ ಇದು. ಹೋಗುವವರನ್ನು ಹಿಡಿದುಕೊಳ್ಳೋದಕ್ಕೆ ಹೋಗಬೇಡಿ. ದೇವರು ನಿಮ್ಮ ಸುತ್ತಲೂ ಸ್ಥಳ ಖಾಲಿ ಮಾಡ್ತಾ ಇದ್ದಾರೆ. ಹೊಸದು ಬರಲು. ಹಣಕಾಸಿನ ವಿಷಯದಲ್ಲಿ ಫೆಬ್ರವರಿ ತಿಂಗಳು ಮಕರ ರಾಶಿಯವರಿಗೆ ನಿಧಾನವಾದ ಆದರೆ ಸ್ಥಿರವಾದ ಸುಧಾರಣೆ ತರುತ್ತೆ. ದೊಡ್ಡ ಲಾಟ್ರಿ, ಏಕಾಏಕಿ ಕೋಟಿ ಎಂಬ ಕನಸುಗಳಿಗಿಂತ ನಿಮಗೆ ಹೊಂದಿಕೆಯಾಗುವುದು ಹಂತ ಹಂತದ ಬೆಳವಣಿಗೆ. ನಿಂತು ಹೋದ ಹಣದ ವಿಚಾರಗಳು ಚಲಿಸೋದಕ್ಕೆ ಆರಂಭವಾಗುತ್ತೆ. ಹಳೆಯ ಸಾಲದ ಒತ್ತಡ ಕಡಿಮೆಯಾಗುತ್ತೆ. ಈ ಸಮಯದಲ್ಲಿ ನೀವು ಮಾಡಿದ ಒಂದು ಬುದ್ಧಿವಂತ ನಿರ್ಧಾರ ಮುಂದಿನ ತಿಂಗಳಲ್ಲಿ ದೊಡ್ಡ ಲಾಭಕ್ಕೆ ಕಾರಣವಾಗಬಹುದು. ಆದರೆ ಆತುರ ಬೇಡ. ಮಕರ ರಾಶಿಯವರಿಗೆ ತಾಳ್ಮೆಯೇ ಧನ. ಉದ್ಯೋಗದಲ್ಲಿ ಇರುವ ಮಕರ ರಾಶಿಯವರಿಗೆ ಈ ತಿಂಗಳು ಗೌರವದ ಸಮಯ. ಇಷ್ಟು ದಿನ ನಿಮ್ಮ ಕೆಲಸವನ್ನು ಗಮನಿಸಿದವರು ಈಗ ನಿಮ್ಮ ಮೇಲೆ ಅವಲಂಬಿತರಾಗ್ತಾರೆ. ಹೊಣೆಗಾರಿಕೆಗಳು ಹೆಚ್ಚಾಗಬಹುದು, ಆದರೆ ಅದೇ ನಿಮ್ಮ ಸ್ಥಾನವನ್ನು ಗಟ್ಟಿಗೊಳಿಸುತ್ತೆ. ಮೇಲಾಧಿಕಾರಿಗಳ ದೃಷ್ಟಿಯಲ್ಲಿ ನಿಮ್ಮ ಮೌಲ್ಯ ಹೆಚ್ಚಾಗುತ್ತೆ. ಪದೋನ್ನತಿ ಅಥವಾ ಹೊಸ ಅವಕಾಶದ ಮಾತುಗಳು ಕೇಳಿಬರುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡುವ ಮಕರ ರಾಶಿಯವರು ಹಳೆಯ ಗ್ರಾಹಕರಿಂದ ಹೊಸ ಅವಕಾಶಗಳನ್ನು ಪಡೀತಾರೆ. ವಿಶ್ವಾಸವೇ ನಿಮ್ಮ ಬಂಡವಾಳ. ಸಂಬಂಧಗಳ ವಿಷಯದಲ್ಲಿ ಮಕರ ರಾಶಿಯವರು ಸ್ವಲ್ಪ ಕಠಿಣವಾಗಿ ಕಾಣಿಸಿಕೊಂಡರೂ ಕೂಡ ಒಳಗೆ ತುಂಬ ನಿಷ್ಠಾವಂತರು. ನೀವು ಒಮ್ಮೆ ಬದ್ಧರಾದರೆ ಅದನ್ನು ಸುಲಭವಾಗಿ ಮುರಿಯೋದಿಲ್ಲ. ಆದರೆ ಇಷ್ಟು ದಿನ ನಿಮ್ಮ ಪ್ರಾಮಾಣಿಕತೆಯನ್ನು ಲಘುವಾಗಿ ತೆಗೆದುಕೊಂಡವರು ಇದ್ದರೆ ಈ ತಿಂಗಳಲ್ಲಿ ಸತ್ಯ ಹೊರಬರುತ್ತೆ. ಕೆಲ ಸಂಬಂಧಗಳಲ್ಲಿ ದೂರವಾಗುವಿಕೆ ಬರಬಹುದು, ಆದರೆ ಅದು ನಿಮ್ಮ ಹೃದಯವನ್ನು ಹಗುರಗೊಳಿಸುತ್ತೆ. ಪ್ರೀತಿಯ ವಿಷಯದಲ್ಲಿ ಕೆಲವರಿಗೆ ಮೌನವಾಗಿದ್ದ ಭಾವನೆಗಳಿಗೆ ಸ್ಪಷ್ಟತೆ ಬರುತ್ತೆ. ಮಾತುಕತೆಗಳು ಗಂಭೀರವಾಗುತ್ತೆ. ಭವಿಷ್ಯದ ಕುರಿತು ನಿರ್ಧಾರಗಳು ಕೈಗೊಳ್ಳಲಾಗುತ್ತೆ. ಮಕರ ರಾಶಿಯವರು ತಮ್ಮ ದೇಹಕ್ಕಿಂತಲೂ ಹೆಚ್ಚು ತಮ್ಮ ಮನಸ್ಸನ್ನು ಆರೈಕೆ ಮಾಡಿಕೊಳ್ಬೇಕು. ನೀವು ಯಾವತ್ತೂ ನಂತರ ನೋಡೋಣ ಎಂಬ ನಿಮ್ಮ ಅಗತ್ಯಗಳನ್ನು ಹಿಂದೆ ತಳ್ಳುವವರು. ಈ ತಿಂಗಳಲ್ಲಿ ದೇಹ ಸ್ವಲ್ಪ ವಿಶ್ರಾಂತಿಯನ್ನು ಕೇಳಬಹುದು. ಅದನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ನಿದ್ದೆ, ಆಹಾರ ಮತ್ತು ನೀರಿನ ಮೇಲೆ ಗಮನ ಕೊಟ್ಟರೆ ನಿಮ್ಮ ಶಕ್ತಿ ದ್ವಿಗುಣವಾಗುತ್ತೆ. ಬೆನ್ನು, ಮೊಣಕಾಲು, ಎಲುಬುಗಳಿಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಬಹುದು. ಆದರೆ ಸಮಯಕ್ಕೆ ಗಮನ ಕೊಟ್ಟರೆ ಸುಲಭವಾಗಿ ನಿಯಂತ್ರಿಸಬಹುದು. ಫೆಬ್ರವರಿ ತಿಂಗಳಲ್ಲಿ ಮಕರ ರಾಶಿಯವರಿಗೆ ದೇವರು ನೀಡುವ ದೊಡ್ಡ ಪಾಠ, ಎಲ್ಲ ಹೊಣೆಗಾರಿಕೆಗಳನ್ನು ನೀನೇ ಹೊರುವ ಅಗತ್ಯವಿಲ್ಲ. ಸಹಾಯ ಕೇಳುವುದು ದುರ್ಬಲತೆ ಅಲ್ಲ. ಯಾರನ್ನಾದರೂ ನಂಬುವುದು ತಪ್ಪು ಅಲ್ಲ. ಆದರೆ ಎಲ್ಲರಿಗೂ ನಿಮ್ಮ ಭಾರವನ್ನು ಕೊಡುವುದು ಸರಿಯಲ್ಲ ಎಂಬ ಅರಿವು ನಿಮಗೆ ಬರುತ್ತೆ. ನೀವು ನಿಮ್ಮ ಗಡಿ ರೇಖೆಗಳನ್ನು ಎಳೆಯೋದಕ್ಕೆ ಆರಂಭಿಸ್ತೀರ. ಅದೇ ನಿಮ್ಮ ಶಾಂತಿಯ ಆರಂಭ. ಈ ತಿಂಗಳಲ್ಲಿ ಮಕರ ರಾಶಿಯವರು 3 ವಿಷಯಗಳನ್ನು ಖಚಿತವಾಗಿ ಪಾಲಿಸಬೇಕು. ನಿಮ್ಮ ಯೋಜನೆಗಳನ್ನು ಪೂರ್ಣವಾಗುವವರೆಗೂ ಮೌನವಾಗಿರಿ. ಭಾವನಾತ್ಮಕವಾಗಿ ಕೋಪದಲ್ಲಿ ಮಾತನಾಡೋದಕ್ಕೆ ಹೋಗಬೇಡಿ. ಮೌಲ್ಯವನ್ನು ಪ್ರಶ್ನಿಸುವವರ ಮುಂದೆ ನಿಮ್ಮನ್ನು ಸಾಬೀತುಪಡಿಸೋದಕ್ಕೆ ಹೋಗಬೇಡಿ. ನಿಮ್ಮ ಕೆಲಸವೇ ನಿಮ್ಮ ಉತ್ತರ. ಕೊನೆಯದಾಗಿ ದೇವರು ಮಕರ ರಾಶಿಯವರಿಗೆ ಹೇಳ್ತಿರುವ ಮಾತು ಸ್ಪಷ್ಟ. ನೀನು ಹೊತ್ತುಕೊಂಡ ಭಾರವನ್ನು ನಾನು ನೋಡಿದ್ದೇನೆ. ಈಗ ಅದನ್ನು ಹಗುರಗೊಳಿಸುವ ಸಮಯ ಬಂದಿದೆ. ಫೆಬ್ರವರಿ ತಿಂಗಳು ಮಕರ ರಾಶಿಯವರೇ ಪರೀಕ್ಷೆಯ ಕಾಲವಲ್ಲ. ಇದು ಸ್ಥಿರತೆ, ಗೌರವ ಮತ್ತು ಶಾಂತಿಯತ್ತ ಸಾಗುವ ಹಾದಿ. ನೀನು ನಿಧಾನವಾಗಿ ಹೋಗ್ತಿದ್ದೀಯಾ ಅಂತ ಭಾವಿಸಬಹುದು, ಆದರೆ ನೀನು ತಪ್ಪು ದಾರಿಯಲ್ಲಿ ಇಲ್ಲ. ನೀನು ಕಟ್ಟಿಕೊಂಡಿರುವುದು ಶಾಶ್ವತ.
ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ಕೂಡ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.